ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನಮ್ಮ ಮೈಸೂರಿನಲ್ಲಿ ಹೊಸ ವರ್ಷದ ಪ್ರಯುಕ್ತವಾಗಿ ಡಾಲ್ಫಿನ್ ಅವ್ರ ಕಡೆಯಿಂದ ಕೇಕ್ ಶೋ ನಡೀತಿತ್ತು. ಡಿಸೆಂಬರ್ 20ರಿಂದ ಡಿಸೆಂಬರ್ 29 ನಮಗೂ ಕೊನೆ ದಿನದಲ್ಲಿ ಗೊತ್ತಾಯಿತು. ಅದರಿಂದ ನಾನು ಅದನ್ನು ವಿಸಿಟ್ ಮಾಡಿ ಕೇಕ್ ಶೋ ಹೇಗಿತ್ತು, ನನಗೇನು ಅನ್ನಿಸ್ತು ಅಂತ ನಾನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಈ ಕೇಕ್ ಶೋ ನಮ್ಮ ಮೈಸೂರಿನಲ್ಲಿ ಇದು 14ನೇ ಸಲ. ಇದನ್ನು ಹೆಚ್ಚು ಕಡಿಮೆ ಒಂದು 14 ವರ್ಷದಿಂದ ಈ ಕೇಕ್ ಶೋ ನಮ್ಮ ಮೈಸೂರಿನಲ್ಲಿ ನಡೀತಾನೆ ಇದೆ. ಮಹಾರಾಜ ಗ್ರೌಂಡ್ನಲ್ಲಿ ಒಂದು ದೊಡ್ಡ ಸೆಟಪ್ ಮಾಡಿ ಅಲ್ಲಿ ಬ್ಯೂಟಿಫುಲ್ ಆದಂಥ ಕೇಕ್ಸ್ಗಳನ್ನ ಹಾಗೆ ಸ್ಟಾಲ್ಸ್ಗಳನ್ನ ಇವರು ಶೋ ಅಲ್ಲಿಟ್ಟಿದ್ರು. ನಾವು ಮೊದಲಿಗೆ ಒಂದು ಚಾಕ್ಲೇಟ್ ಮೂಸ್ ತೊಗೊಂಡು ಅದನ್ನು ತಿಂದು ಸ್ವಲ್ಪ ಎನರ್ಜಿನ ತೊಗೊಂಡು ಹಾಗೆಯೇ ನಮ್ಮ ಕೇಕ್ ಶೋನ ನೋಡೋಕ್ಕೆ ಶುರು ಮಾಡಿದ್ರು. ಕಲರ್ಫುಲ್ ಆಗಿತ್ತು. ಒಂದಕ್ಕಿಂತ ಒಂದು ಕೇಕ್ಗಳಂತೂ ನೋಡಿ ನಮಗಂತೂ ಎಲ್ಲನೂ ತಿನ್ನಬೇಕು, ಎಲ್ಲನೂ ಟೇಸ್ಟ್ ಮಾಡಬೇಕು ಅನ್ನಿಸ್ತು. ಬಟ್ ನಮ್ಮ ಹೊಟ್ಟೆಗೆ ಇಡಿಸೋದು ಸ್ವಲ್ಪನೇ ಅಲ್ಲ. ಹಾಗೆ ನಾವು ಕೇಕ್ ಮೆಜಾರಿಟಿ ಫೇಮಸ್ ಆದಂಥ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳನ್ನ ಅವರು ಕೇಕ್ ಆಗಿ ಮಾಡಿಟ್ಟಿದ್ರು. ಹಾಗೆ ಸರ್ಕಸ್ ಬಾಲ್ಗಳು, ಟವರ್ಗಳು, ಐಸ್ ಕ್ರೀಮ್ ಸ್ಕೂಪ್, ಬಾಬಿ ಡಾಲ್, ಜೊತೆಗೆ ಇವರ ವೆಡ್ಡಿಂಗ್ ಕೇಕ್ ಕಲೆಕ್ಷನ್ಸ್ಗಳು ಇತ್ತು. ಮೊದಲಿಗೆ ಅವರು 3 ಲೇಯರ್ಸ್ ವೆಡ್ಡಿಂಗ್ ಕೇಕ್ಸ್ಗಳನ್ನ ಅರೇಂಜ್ ಮಾಡಿದರು. ಒಂದೊಂದು ತುಂಬಾ ಟ್ರೆಡಿಷ್ನಲ್ ಆಗಿ ಕೇಕ್ನ ಅರೇಂಜ್ ಮಾಡಿದರು, ಹಾರ್ಟ್ ಹಾಕಿ, ಇನ್ನೊಂದರಲ್ಲಿ ಲೈಕ್ ಮನೆಗಳು ಮಾಡಿ, ಇನ್ನೊಂದರಲ್ಲಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಹಾಗೆ ಇನ್ನೊಂದು ಕೌಂಟ್ರಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಇದ್ದರು, ಫುಲ್ ಆಫ್ ಕೇಕ್ನಲ್ಲಿ ಸ್ಪೈಡರ್ ಮ್ಯಾನ್ ಮಾಡಿದರು. ಸ್ವಲ್ಪ ಚಬ್ಬಿ ಆಗಿದ್ರು ನಮ್ಮ ಸ್ಪೈಡರ್ ಮ್ಯಾನ್. ಹಾಗೆ ಅರಬಿಕ್ ಸ್ಟೈಲ್ನಲ್ಲಿ ಒಂದು ಅರಬಿಕ್ ಕಪಲ್ ವೆಡ್ಡಿಂಗ್ ಥೀಮ್ನಲ್ಲಿ ಒಂದು ಕೇಕ್ ಕೂಡ ಇತ್ತು. ಅಲ್ಲಿ ಒಂದಕ್ಕೊಂದು ತುಂಬಾ ಚೆನ್ನಾಗೇ ಇತ್ತು. ಹಾಗೆ ಇನ್ನೊಂದು ಕ್ರಿಸ್ಮಸ್ ಟ್ರೀನನ್ನು ಫುಲ್ಲಾಗಿ ಕೇಕ್ ಮಾಡಿದ್ರು. ಒಂದು 5 ಫೀಟ್ ಕ್ರಿಸ್ಮಸ್ ಟ್ರೀ ಕೇಕ್. ಹಾಗೆ ಒಂದು ಬಾಬಿ ಡಾಲ್ ಸಮೇತ ಅಲ್ಲೊಂದು 3 ಲೇಯರ್ಸ್ ಕೇಕ್ ಮಾಡಿದರು. ಬಾಬಿ ಡಾಲ್ ಪ್ರಿನ್ಸಸ್ ಅನ್ಸುತ್ತೆ, ಪ್ರಿನ್ಸಸ್ ನೈಟು ಒಂದು 3 ಲೇಯರ್ಸ್ ಕೇಕ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ಪಕ್ಕದಲ್ಲಿ ಒಂದು ಗಿಟಾರ್ ಇಟ್ಟಿದ್ರು ಕೇಕ್ನಲ್ಲೇ, ಫುಲ್ ಕೇಕಲ್ಲೇ ಮಾಡಿದಂಥ ಗಿಟಾರ್. ಇಲ್ಲಿ ಅವರು ನೀವು ಬರೀ ಇವರು ಗಿಟಾರ್ ಇಟ್ಟಿದ್ದಾರೆ ಅಂತೇಳಿ ಬರೀ ಗಿಟಾರ್ನ ಕೇಕ್ಸ್ ಮಾತ್ರ ಮಾಡಲ್ಲ, ನಿಮಗೆ ಯಾವುದೇ ಥರ ಕೇಕ್ ಬೇಕಾಗಿದ್ದರೂ ಅವರು ಮಾಡಿಕೊಡ್ತಾರೆ. ಅವರ ಶಾಪಿಗೆ ವಿಸಿಟ್ ಮಾಡಿ ನೀವು ಯಾವುದಾದ್ರೂ ಆನ್ಲೈನಿಂದ ತೆಗೆದಂಥ ಫೋಟೋಸ್ಗಳಿದ್ರೂ ಅವ್ರಿಗೆ ತೋರಿಸಿ ಅದೇ ಥರ ಕೇಕ್ ಮಾಡೋಕ್ಕೆ ಹೇಳಿದ್ರೆ ಅವರು ಬ್ಯೂಟಿಫುಲ್ಲಾಗಿ ಕೇಕ್ ರೆಡಿ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಹೈದ್ರಾಬಾದ್ನ ಚಾರ್ ಮಿನಾರ್ನ ಅವರು ಹಾಗೆ ಕೇಕ್ನಲ್ಲಿ ಅದನ್ನು ರೆಪ್ಲಿಕಾ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅವರ ಡೀಟೇಲ್ಡ್ ವರ್ಕ್ನ ನೀವು ಈ ಕೇಕ್ನಲ್ಲಿ ನೋಡ್ಬೋದು. ಅವರಲ್ಲಿ ತುಂಬ ಒಳ್ಳೆ ಸ್ಟಾಫ್ಸ್ಗಳಿದ್ದಾರೆ, ತುಂಬ ಕ್ರಿಯೇಟಿವಿಟಿ ಸ್ಟಾಫ್ಸ್ಗಳಿದ್ದಾರೆ. ನಿಮಗೆ ಹೇಗೆ ಇಷ್ಟನೋ ಹಾಗೆ ನಿಮ್ಮ ಬರ್ಡೇ ಕೇಕ್ಸ್ಗಳನ್ನ ಯೂಸ್ ಮಾಡೋದು. ಹಾಗೆ ಈ ಕೇಕ್ ಸ್ಟೋರ್ನಲ್ಲಿ ಬರೀ ಕೇಕ್ಸೇ ಇರಲಿಲ್ಲ, ಅದನ್ನು ಬಿಟ್ಟು ಸುಮಾರು ಮನೆಗೆ ಬೇಕಾದಂಥ ವಸ್ತುಗಳು ಕೂಡ ಅಲ್ಲಿ ಮಾರಾಟಕ್ಕಿಟ್ಟಿದ್ರು. ಜೊತೆಗೆ ನಿಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್, ನೀವು ಈ ಕೇಕೇ ಆಗಿರ್ಬೋದು, ಏನೇ ಫುಡ್ ಆಗಿದ್ರೂ ಫುಡ್ ಕಲರ್ಸ್ಗಳನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡೋದು. ಏನಕ್ಕಪ್ಪ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡಿದ್ರು ಅಂತಂದರೆ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಕಲರ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದರಿಂದ ನೋ ಯು ಫುಡ್ ಬಿಫೋರ್ ಯು ಈಟ್.